ರಿಯಾಯಿತಿ ದರದ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ. ರೈತರು ದಲ್ಲಾಳಿಗಳ ಮಾತು ಕೇಳದೆ ಸರ್ಕಾರ ಕೊಡುವ ಸೌಲಭ್ಯಗಳನ್ನು ನೇರವಾಗಿ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಕೃಷಿ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ರಿಯಾಯಿತಿ ದರದ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ರೈತರ ಏಳಿಗೆಗಾಗಿ ಸರ್ಕಾರ ಕೃಷಿ ಉಪಕರಣಗಳು, ಹನಿ ನೀರಾವರಿ, ಬಿತ್ತನೆ ಬೀಜ ಮುಂತಾದ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದೆ. ಆದರೆ ಜಮೀನಿನ ಕಾಗದ ಪತ್ರಗಳು ಸರಿಯಾಗಿ ಇಲ್ಲದ ಕಾರಣ ಬಹಳಷ್ಟು ರೈತರಿಗೆ ಈ ಲಾಭ ಸಿಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಮುಖ್ಯವಾಗಿ ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಗೆ ಮೋಸ ಆಗುತ್ತಿದೆ. ರೈತರು ಕಷ್ಟಪಟ್ಟು ಬೆಳೆದ ರಾಗಿಯನ್ನ ದಲ್ಲಾಳಿಗಳು ಕೇವಲ 2-3 ಸಾವಿರ ರೂಪಾಯಿಗೆ ಕೊಂಡುಕೊಳ್ಳುತ್ತಾರೆ. ಆಮೇಲೆ ಅದೇ ರಾಗಿಯನ್ನ ಸರ್ಕಾರಕ್ಕೆ ಮಾರಿ ಅವರು 2 ಪಟ್ಟು ಲಾಭ ಪಡೆಯುತ್ತಾರೆ. ಇದರಿಂದಾಗಿ ನಿಜವಾದ ರೈತರಿಗೆ ಅನ್ಯಾಯ ಆಗುತ್ತಿದೆ. ಇದರಿಂದ ರೈತರು ಇಂತಹ ಮೋಸಕ್ಕೆ ಒಳಗಾಗದೆ ತಾವೇ ನೇರವಾಗಿ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳಬೇಕು ಎಂದು ಅವರು ಕಿವಿಮಾತು ಹೇಳಿದ್ದಾರೆ. ಕೃಷಿ ಇಲಾಖೆಯ ಅಧಿಕಾರಿ ಕೇಶವರೆಡ್ಡಿ ಮಾತನಾಡಿ, ಈ ಬಾರಿ ಒಳ್ಳೆಯ ಮಳೆ ಆಗಿರುವುದರಿಂದ ಕೃಷಿ ಕೆಲಸಗಳು ಚುರುಕಾಗಿವೆ. ಕಸಬಾ ಮತ್ತು ಸೋಮೇನಹಳ್ಳಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳು ಸಿಗುತ್ತಿವೆ. ರೈತರಿಗೆ ರಸಗೊಬ್ಬರ ಕೊಡುವಾಗ ಯಾವುದೇ ಮೋಸ ಆಗಬಾರದು ಎಂದು ರೈತರ ಎಸ್ಐಡಿ ನಂಬರ್ ನೋಡಿಯೇ ಗೊಬ್ಬರ ಕೊಡಲು ಅಂಗಡಿಯವರಿಗೆ ಆದೇಶ ಮಾಡಲಾಗಿದೆ. ಕೃಷಿ ಬಗ್ಗೆ ಯಾವುದೇ ತೊಂದರೆ ಇದ್ರೂ ರೈತರು ಕಚೇರಿಗೆ ಬಂದು ಅಧಿಕಾರಿಗಳನ್ನ ಕೇಳಬಹುದು ಎಂದು ಅವರು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಗ್ಬತುಲ್ಲಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಅಧಿಕಾರಿಗಳಾದ ಅಬಿದ್, ಡಾಕ್ಟರ್ ಪಾಪಿರೆಡ್ಡಿ, ಮುಖಂಡರಾದ ಮಂಜುನಾಥ್ ರೆಡ್ಡಿ, ರಾಮಚಂದ್ರ ರೆಡ್ಡಿ, ಮುನಿಕೃಷ್ಣಪ್ಪ, ಆದಿರೆಡ್ಡಿ ಹಾಗೂ ಇತರ ಸಿಬ್ಬಂದಿ ಮತ್ತು ಬಹಳಷ್ಟು ರೈತರು ಭಾಗವಹಿಸಿದ್ರು. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಎಂಆರ್ ರಾಗಿ ಸರ್, ರಾಗಿ ಎಂಆರ್6 ಅಂತ ಸರ್. ರಾಗಿ ಚೆನ್ನಾಗಿದೆ ಸರ್. ಮೂಟೆ ಮುಂದೆ ಸರ್ ಆಗಿಲ್ಲ ರಮಣ ತಮ್ಮ ಜಮೀನನ್ನು ಭದ್ರಪಡಿಸಿಕೊಳ್ಳಿ. ತಮ್ಮ ಜಮೀನಿನ ಏನೇ ದಾಖಲಾತಿಗಳಿರಲಿ ತಮ್ಮ ಮನೆಯಲ್ಲಿ ನೀಟಾಗಿ ಇಟ್ಕೊಳ್ಳಿ. ಯಾವುದಾದ್ರೂ ತಹಸೀಲ್ದಾರ ಯಾರ ಮಾಡ್ಬೇಕಾದ್ರೆ ನಿಮ್ಗೆ ಆಗಲಿಲ್ಲ ಅಂದ್ರೆ ನನ್ನ ಗಮನಕ್ಕೂ ತನ್ನಿ, ಖಂಡಿತವಾಗ್ಲೂ ಅವ್ರನ್ನೂ ಕೂರಿಸ್ಕೊಂಡು ಕೊಡಿಸೋ. ನೋಡಿದೆ ಈ ಬಿತ್ತನೆ ಬೀಜಕ್ಕೆ ಜನರಲ್ ಕ್ಯಾಸ್ಟ್ಗೆ ಹೆಚ್ಚು ಕಮ್ಮಿ 25% ಸಹಾಯಧನ ಇದೆ. ಅಂದ್ರೆ ಹೆಚ್ಚು ಕಮ್ಮಿ 360 ರೂಪಾಯಿ ಏನೋ ಇದೆ ಅದು ಕಾಸ್ಟ್ 5 kgಗೆ. ಜನರಲ್ ಕಟ್ಟೋ ಬರೀ 90,000 ರೂಪಾಯಿ ಸಹಾಯಧನ ಕೊಟ್ಟ ಮಿಕ್ಕಿದ್ದು ತಾವು ಕಟ್ಕೋಬೇಕು. ಹಾಗೆ 25% ಹೆಚ್ಚು ಕಮ್ಮಿ ಸಹಾಯಧನ. ಹೆಚ್ಚು ಕಮ್ಮಿ 40% ಸಹಾಯಧನ SC ST ಸಿಗುತ್ತೆ. ಅಂದ್ರೆ ಸಲ ಮಾತನಾಡಿದ್ದೀನಿ ಮಾತು. ಇನ್ನು ಬೇರೆ ಈ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಸಬ್ಸಿಡಿ ಸರ್ಕಾರ ಕೊಡ್ತಾ ಇದೆ, ತಗೊಳ್ರಿ. ಮ್ಯಾಕ್ಸಿಮಮ್ ಯಂತ್ರೋಪಕರಣಗಳ ಮುಖಾಂತರ ಮಾಡಿ. ನಾವು ಈಗ ಎತ್ತು ನಿಂತ್ಕೊಳ್ಳೋ ಕಾಲ ಎಲ್ಲ ಹೋಯ್ತದು. ಆದಷ್ಟು ಆರ್ಥಿಕ ಬೆಲೆಗಳನ್ನು ಕರಿ. ಅಂದ್ರೆ ಇಮ್ಮಿಡಿಯೇಟ್ ನಮ್ಗೆ ಹಣ ಬರ್ಬೇಕಂತಾನೆ ಬೇಕು ಈಗ, ಯಾಕಂದ್ರೆ ಮುಂಚಿನ ತರ ಇಲ್ಲ ಈಗ. ಆದಷ್ಟು ಆರ್ಥಿಕ ಬೆಲೆಗಳನ್ನು ಬೆಳೆದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಖಂಡಿತವಾಗ್ಲೂ ನಿಮಗೆ ಯಾವುದೇ ಒಂದು ಕೆಲಸದಲ್ಲಿ ನಿಮ್ಗೆ ಸಹಾಯವಾಗಿರ್ತಾರೆ. ಅವರೇನಾದ್ರು ನಿಮ್ಗೆ ಸ್ಪಂದಿಸಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬುಧವಾರ ಅಂತೂ ಬಾಗೇಪಲ್ಲಿಯಲ್ಲಿ ಇದ್ದೇ ಇರ್ತೀನಿ, ಗುಡಬಂಡಿಗೂ ಬರ್ತಾ ಇದ್ದೀನಿ. ಯಾರಾದ್ರೂ ನೀವು ಯಾರೋ ಮುಖಂಡರು ಸೇರೋಣ ಇಂಥ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ಮನ್ನು ಕರೆಸಿ, ಅವ್ರನ್ನ ನಮ್ಮ ಅಧಿಕಾರಿನ ಕರೆಸಿ ಆ ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಆದ್ದರಿಂದ ನಾನೇನು ಇವತ್ತು ಕ್ಷಮಿಸಿ ಸ್ವಲ್ಪ ನೀವು ಯಾರೇ ಆಗಲಿ ಸ್ವಲ್ಪ ಆದಷ್ಟು ಪ್ರವೃತ್ತಿಕಾತ ಮಾಡ್ಕೊಳ್ಬಿಟ್ಟು. ಈಗ PM ಕಿಸಾನ್ ಇವೆಲ್ಲ ಇನ್ಶೂರೆನ್ಸ್ ಇರ್ಬೋದು, ಸರ್ಕಾರದ ಸಹಾಯಧನ ಇರ್ಬೋದು, 2,000 ಇವೆಲ್ಲ ಹಣಗಳು ಬರಬೇಕಾದ್ರೆ ನಿಮ್ಮ ಹೆಸರಲ್ಲಿ ದಾಖಲಾತಿಗಿದ್ರೆ ಮಾತ್ರ. ಈಗ ಹಾಗೆ ಇನ್ನೊಂದು ಕೆಲವರು ಏನ್ ಮಾಡ್ತಾರೆ, ಸರ್ಕಾರನ ಸಿಕ್ಕುತ್ತೆ ಅಂತ ಸ್ವಲ್ಪ ಬೇಜವಾಬ್ದಾರಿ. ದಯವಿಟ್ಟು ಅಂತ ಬೇಡ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಗುಡಬಂಡೆಯಲ್ಲ ಬಾಗೇಪಲ್ಲಿಯಲ್ಲಿ ಈ ಹೊಸದಾಗ ಒಂದು ತಲೆ ಬಂದುತ್ತೆ, ಅದು ನೆಲಗಡ್ಲೆ. ನಾವು ಯಾವುದೋ ಒಂದು ಹಳ್ಳಿಗೆ ಕೊಟ್ವಿ, ನೀವು ನಂಬ್ತೀರ ಬಿಡ್ತಾರೋ ಅರ್ಧ ಅವ್ರ ಮನೆಯಲ್ಲಿ ಚಟ್ನಿ ಮಾಡಕ್ಕೋ ಅದನ್ನ ಬೇಯಿಸ್ಕೊಂಡು ತಿನ್ನಕ್ಕೋ ಉಪಯೋಗ ಬಿತ್ತನೆ ಅಂತೂ ಮಾಡಲಿಲ್ಲ. ಎಲ್ಲ ಬೇಸರ ಆಗುತ್ತೆ ನಿಜವಾಗಿ. ನಾವು ಕೊಟ್ಟಿರೋದು ಈ ತಲೆ
ಶಾಂಪಲ್ ಹಾಕಿ ಹೆಂಗ್ ಬರುತ್ತೆ ಅದರ ಫಸಲು ನೋಡಿಕೊಂಡು ನೆಕ್ಸ್ಟ್ ಅದನ್ನು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಸ್ಟೇಟಲ್ಲಿ ನಮ್ಮ ತಾಲೂಕಲ್ಲಿ ನಾವು ಕೊಟ್ಟರೆ ಕೆಲವರು ಅದನ್ನು ಮಾರ್ಕೊಂಡು ತಿಂದುಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ಅಂತ ಒಂದು ಮಾತನ್ನ ಹೇಳುತ್ತಾ ತಾವೆಲ್ಲರೂ ಇವತ್ತು